ಸುಧರ್ಮ ಸಂಸ್ಕೃತ ದಿನಪತ್ರಿಕಾ ಮತ್ತು ಮಹಾರಾಜ ಸಂಸ್ಕೃತ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಸಂಸ್ಕೃತ ಪತ್ರಿಕೋದ್ಯಮ ಕಾರ್ಯಾಗಾರವನ್ನು ಮೈಸೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸುಧರ್ಮ ಸಂಸ್ಕೃತ ದಿನಪತ್ರಿಕಾ ಗೌರವ ಸಂಪಾದಕ ವಿದ್ವಾನ್ ಡಾ ಎಚ್.ವಿ. ನಾಗರಾಜರಾವ್, ಹಿರಿಯ ಪತ್ರಕರ್ತರಾದ ಪದ್ಮಶ್ರೀ ಕೆಎಸ್ ಜಯಲಕ್ಷ್ಮಿ, ಎಚ್ಎಲ್ ಸೀತಾದೇವಿ, ಡಾ ಕೂಡ್ಲಿ ನಾಗರಾಜ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಡಾ ಎಚ್.ವಿ. ನಾಗರಾಜರಾವ್, ಸಂಸ್ಕೃತದಲ್ಲಿ 19ನೇ ಶತಮಾನದಲ್ಲಿ ಮೊದಲನೇ ಪತ್ರಿಕೆ ಆರಂಭವಾಗಿತ್ತು. ಆಗ ಆ ಪತ್ರಿಕೆ ತ್ರೈಮಾಸಿಕವಾಗಿ ಪ್ರಕಟವಾಗುತ್ತಿತ್ತು. ಪತ್ರಿಕೆಯಲ್ಲಿ ಶಾಸ್ತ್ರೀಯ ವಿಷಯಗಳನ್ನು ಹೆಚ್ಚಾಗಿ ಪ್ರತಿಪಾದನೆ ಮಾಡಲಾಗುತ್ತಿತ್ತು. ನಂತರದ ದಿನಗಳಲ್ಲಿ ದೇಶದ ಹಲವು ರಾಜ್ಯಗಳಲ್ಲಿ ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಕಥೆಗಳು, ವಾಸ್ತು, ಪ್ರಬಂಧಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮಾಸಪತ್ರಿಕೆಗಳು ಆರಂಭವಾದವು ಎಂದು ತಿಳಿಸಿದರು. ಹಿರಿಯ ಪತ್ರಕರ್ತರಾದ ಎಚ್ಎಲ್ ಸೀತಾದೇವಿ, ಸಂಸ್ಕೃತ ಪತ್ರಿಕೋದ್ಯಮ ಇನ್ನೂ ಉದ್ಯಮವಾಗುವ ಮಟ್ಟಕ್ಕೆ ಬೆಳೆದಿಲ್ಲ. 50 ವರ್ಷಗಳಿಂದ ಸುಧರ್ಮ ಪತ್ರಿಕೆ ಮೂಡಿಬರುತ್ತಿರುವುದು ಇಚ್ಛಾಶಕ್ತಿಯಿಂದ ಎಂದು ಹೇಳಿದ ಅವರು, ಕನ್ನಡ ಪತ್ರಿಕೋದ್ಯಮದಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶ ಇಲ್ಲದ ದಿನಗಳಲ್ಲಿ ಕೆಲಸ ಮಾಡಿದ್ದ ದಿನಗಳ ಅನುಭವ ಹಂಚಿಕೊಂಡರು. ನನಗೆ ಹೆಮ್ಮೆ ವಿಷಯ, ಸಂಸ್ಕೃತವರ ಓದಿ ಕನ್ನಡ ಪತ್ರಿಕೋದ್ಯಮದಲ್ಲಿ ಛಾಪು ಮೂಡಿಸಿದ್ದು ನನ್ನ ಹೆಗ್ಗಳಿಕೆ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ಬಹಳ ಇಷ್ಟ. ಇನ್ನೋರ್ವ ಹಿರಿಯ ಪತ್ರಕರ್ತರಾದ ಪದ್ಮಶ್ರೀ ಕೆಎಸ್ ಜಯಲಕ್ಷ್ಮಿ, ಸಂಸ್ಕೃತ ಭಾಷೆಯಲ್ಲಿ ಪತ್ರಿಕೋದ್ಯಮದ ಬೆಳವಣಿಗೆ ಹೇಗೆ ಎನ್ನುವುದು ಸಾಮಾನ್ಯ ಜನರಿಗೆ ತಿಳಿದಿಲ್ಲ. ಅದರ ಬಗ್ಗೆ ಅರಿವು ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಪತ್ರಿಕೋದ್ಯಮ ಅನ್ನೋದು ಒಂದೇ ಅಲ್ಲ, ಬೇರೆದಕ್ಕೋಸ್ಕರ ಕೂಡ ನಮ್ಮ ಭಾಷೆಯ ಬೆಳವಣಿಗೆಗೆ ಇದು ಬಹಳಷ್ಟು ಉಪಯೋಗವಾಗುತ್ತೆ. ಅದರಿಂದ ಭಾಷಾ ಬೆಳವಣಿಗೆಗೆ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೋಬಹುದು.